ಇವತ್ತು ನಾವು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರಿಗೆ 20 ವರ್ಷ ಅವರು ಇಲ್ಲ 25 ವರ್ಷಗಳ ಕಾಲ ಈ ಸಸಿ ನೆಡ ಕಾರ್ಯಕ್ರಮ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟು ಹುಡುಗರುಗಳಿಗೆ ಯೂತ್ಸಿಗೆ ಅವನಿಗೆ ತಿಂಗಳಿಗೆ 10,000 15,000 ರೂಪಾಯಿ ಸಂಬಳ ಕೊಡಿ. ಅವನ ಜವಾಬ್ದಾರಿ ಆ ಗಿಡಗಳಿಗೆ ನೀರು ಹಾಕಿ ಗಿಡ ರಕ್ಷಣೆ ಮಾಡಿ ಬೆಳೆಸಬೇಕು. ಅದನ್ನು ಮಾನಿಟರ್ ಮಾಡೋಣ ನಾವು ಸರ್ಕಾರದ ಕಡೆಯಿಂದ. ಇಲ್ಲಿ ಸರ್ಕಾರದ ಅಧಿಕಾರಿಗಳಿಗೆ ನೀವು ಜವಾಬ್ದಾರಿ ಕೊಟ್ಟು ಇವತ್ತು ಸರ್ಕಾರದ ಅಂಕಿಅಂಶ ನೋಡಿದ್ರೆ ಇವತ್ತು ರಾಜ್ಯದಲ್ಲಿ ಎಲ್ಲೂ ಖಾಲಿ ಜಾಗನೇ ಇರಬಾರ್ದಾಗಿತ್ತು, ಅಷ್ಟು ಮರ ನಾವು ನೋಡಬೇಕಾಗಿತ್ತು. ಆದರೆ ನಾವು ಕಾಣ್ತಾ ಇಲ್ಲ. ಅದೇ ಇವತ್ತು ಆಯಾ ಹಳ್ಳಿಗಳಲ್ಲಿ ಒಂದು 100 ಜನ 200 ಜನ ಯುವಕರಿಗೆ ಈ ಸಿಸ್ಟಮ್ನಲ್ಲಿ ಕೆಲಸ ಕೊಟ್ಟರೆ ಅವರು ಬೆಂಗಳೂರಿಗೆ ಇಲ್ಲ ನಗರ ಪ್ರದೇಶಕ್ಕೆ ವಲಸೆ ಬರೋದು ನಿಲ್ಲಿಸ್ಬೋದು, ಗಿಡ ಮರ ಬೆಳೆಸ್ಬೋದು. ಇವತ್ತು ಮಳೆ ಇಲ್ಲ, ಕ್ಲೈಮೆಟಿಕ್ ಕಂಡೀಷನ್ ನೋಡ್ತಾ ಇದ್ದೀವಿ ಏನೇನಾಗ್ತಿದೆ ಅಂತೇಳಿ. ಇವತ್ತು ಈ ಸಿಸ್ಟಮ್ನಲ್ಲಿ ನಾವು ಗಿಡ ಬೆಳೆಸಿ ಉಳಿಸಿದ್ರೆ 25 ವರ್ಷಕ್ಕೆ ಆ ಮರ ನೀವು ಮಾರಿದ್ರೆ ಇವತ್ತೇನೋ ಹುಡುಗನಿಗೆ ಸಂಬಳ ಕೊಟ್ಟಿರ್ತೀರಿ, ಆ ದುಡ್ಡು ಸರ್ಕಾರಕ್ಕೆ ಬರುತ್ತೆ. ಇದು ಡೆವಲಪ್ ಓರಿಯೆಂಟೆಡ್ ಯೂತ್ಸ್ಗೆ ಕೆಲಸನೂ ಸಿಕ್ತು. ಅಂಥ ದೊಡ್ಡ ಮಟ್ಟದ ಅವರಿಗೆ ಎಜುಕೇಷನ್ ಬೇಕಿಲ್ಲ, ಇಲ್ಲಿ ಅವ್ರಿಗೆ ಜವಾಬ್ದಾರಿ ಕೊಡ್ತು. ಅಂಥ ದೊಡ್ಡ ಮಟ್ಟದ ಅವರಿಗೆ ಎಜುಕೇಷನ್ ಬೇಕಿಲ್ಲ, ಇಲ್ಲಿ ಅವನಿಗೆ ಜವಾಬ್ದಾರಿ ಕೊಡಬೇಕಾಗಿರೋದು ಸರ್ಕಾರ ಮಾನಿಟರ್ ಮಾಡಬೇಕಾಗಿರೋದು ಅವನು ಸರಿಯಾದ ರೀತಿ ಗಿಡ ಬೆಳೆಸಿ ರಕ್ಷಣೆ ಮಾಡ್ತಾವನ ಅವನಿಗೆ ಕೂಡ ಸಂಬಳಕ್ಕೆ. ಇದು ನನ್ನೊಂದು ಚಿಂತನೆ. ಇವತ್ತು ಈ ಸಿಸ್ಟಮ್ ತರಬೇಕು ನಮ್ಮ ಸರ್ಕಾರ ಬಂದರೆ ಅಂತಕ್ಕಂಥ ಒಂದು ಯೋಚನೆಯಲ್ಲಿದ್ದೇನೆ ನಾನು. ಈ ರೀತಿ ಕಾರ್ಯಕ್ರಮ ಕೊಡೋದ್ರ ಮುಖಾಂತರ ಇವತ್ತು ನರೇಂದ್ರ ಮೋದಿ ಅವರು ವರ್ಷಕ್ಕೆ 1.25 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ 1.25 ಕೋಟಿ. ಇವತ್ತು 1.25 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಿರಲಿ, 1.25 ಕೋಟಿ ಡಿಕ್ರೀಸ್ ಆಗೋ ಪರಿಸ್ಥಿತಿ ಬಂದು ಹೋಗಿದ್ದಾರೆ. ಮೋಹನ್ ದಾಸ್ ಪೈ ಅವರು ಏನು ಹೇಳ್ತಾ ಇದ್ದಾರೆ, ಈಗ ಮುಂದಿನ 2025ಕ್ಕೆ 25 ಕೋಟಿ ಉದ್ಯೋಗ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಮೋಹನ್ ದಾಸ್ ಪೈ ಅವರು. ಹೀಗಾಗಿದ್ದರೆ ನರೇಂದ್ರ ಮೋದಿಯವರು ಎಲ್ಲಿಂದ ಯುವಕರಿಗೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮ ಹಾಕೋತಾ ಇದ್ದಾರೆ. ಇವತ್ತು ಹೊರದೇಶಗಳಿಗೆ ಹೋದರೂ ನಮ್ಮಲ್ಲಿ ಮ್ಯಾನ್ ಪವರು ಇಡೀ ವರ್ಲ್ಡಿಗೆ ಸಪ್ಲೈ ಮಾಡುವಷ್ಟು ನಮ್ಮಲ್ಲಿ ಮ್ಯಾನ್ ಪವರ್ ಇದೆ. ಇದನ್ನೆಲ್ಲ ಹೇಳಿ ಭಾಷಣ ಮಾಡ್ಬೋದು. ಎಷ್ಟು ಜನ ಬೇಕು ಹೇಳಿ ಎಕ್ಸ್ಪೋರ್ಟ್ ಮಾಡಿಕೊಡ್ತೀವಿ ನಿಮಗೆ ಅಂತ ಹೇಳೋದು ಮ್ಯಾನ್ ಪವರ್ನ. ಈ ಕಳೆದ 3 ವರ್ಷದಲ್ಲಿ ಎಷ್ಟು ಮ್ಯಾನ್ ಪವರ್ನ ಇವತ್ತು ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅಂಕಿಅಂಶ ಇಡ್ತಾರೆ ನರೇಂದ್ರ ಮೋದಿಯವರು. ಇವತ್ತು ಅವ್ರನ್ನ ಮೆಚ್ಚಿ ಅವರಿಗೆ ಏನು ಫಾಲೋಯಿಂಗ್ ಆಗಿದ್ದೀರಿ. ಇವತ್ತು ನೀವು ನರೇಂದ್ರ ಮೋದಿಯವರಿಗೆ ಪ್ರಶ್ನೆ ಕೇಳಿ, ಅವ್ರು ನಿಜಕ್ಕೂ ಆ ಇಶ್ಯೂ ಒಳಗೆ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟೇಷನ್ ಮಾಡಿದರೆ ನಾನು ತಲೆ ಬಾಗ್ತೀನಿ. ನನ್ನ ಅವ್ರಿಗೆ ಇರ್ತಕ್ಕಂಥ ವ್ಯತ್ಯಾಸ ಇದೆ.